ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಹಲವು ಅಪ್ಡೇಟ್ಗಳನ್ನು ಕೊಟ್ಟಿದ್ದೆ, ಅವುಗಳ ಪರ್ಫಾರ್ಮೆನ್ಸ್ ಅನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವಾರು ಅಪ್ಡೇಟ್ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಕ್ಲಿಯರ್, ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 97 ಪಾಯಿಂಟ್ಸ್ 0.39% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಕ್ಯಾಪ್ ಅಪ್ ಅಲ್ಲಿ ಓಪನ್ ಆಯಿತು. ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು, ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡಿದಾಗ ಪಾಸಿಟಿವ್ ಇತ್ತು, ಜೊತೆಗೆ ಏಷ್ಯನ್ ಮಾರ್ಕೆಟ್ಸ್ ಕೂಡ ಪಾಸಿಟಿವ್ ಟ್ರೆಂಡ್ ಅಲ್ಲಿ ಇತ್ತು. ಹಾಗಾಗಿ ಹೋಪ್ಸ್ ಇತ್ತು ಪಾಸಿಟಿವ್ ಆಗಿ ಓಪನ್ ಆಗ್ಬೋದು ಅಂತ. ಅದೇ ರೀತಿ ಪಾಸಿಟಿವ್ ಅಲ್ಲೇ ಓಪನ್ ಆಯಿತು. ಅನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು, ಜೊತೆಗೆ 25,000 ಕೂಡ ಕ್ರಾಸ್ ಮಾಡಿತ್ತು, ಬಟ್ ಸಸ್ಟೈನ್ ಆಗಲಿಲ್ಲ. 24,967ಕ್ಕೆ ಕ್ಲೋಸಿಂಗ್ ಕಂಡು ಬಂದಿದೆ. ಒಟ್ಟಿನಲ್ಲಿ ಡೀಸೆಂಟ್ ಪರ್ಫಾರ್ಮೆನ್ಸ್ ನಿಫ್ಟಿಯಲ್ಲಿ ನೋಡಲಿಕ್ಕೆ ಸಿಕ್ತು. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು 329 ಪಾಯಿಂಟ್ಸ್ 0.4% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಇಲ್ಲೂ ಕೂಡ ಟಾಪ್ ಅಪ್ ಅಲ್ಲಿ ಓಪನ್ ಆಯಿತು, ಅನಂತರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬಂತು, ನಂತರ ಅಷ್ಟು ಕರೆಕ್ಷನ್ ಕೂಡ ಬಂತು. ಓವರ್ ಆಲ್ 329 ಪಾಯಿಂಟ್ಸ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದರೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡಬಹುದು 0.25% ಪಾಸಿಟಿವ್ ಇದೆ ಪರ್ಫಾರ್ಮೆನ್ಸ್. ನಿಫ್ಟಿ 100 ಅಲ್ಲಿ 0.37% ಪಾಸಿಟಿವ್ ಇದೆ. ನಿಫ್ಟಿ 200 0.33% ಪಾಸಿಟಿವ್ ಇದೆ. ನಿಫ್ಟಿ 500 0.26% ಪಾಸಿಟಿವ್ ಇದೆ. ಅಂದ್ರೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ 0.2 ಇಂದ ನಿಯರ್ಲಿ 0.4% ವರೆಗೂ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಡಿಸೆಂಟ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತ ಹೇಳ್ಬೋದು, ನಿಫ್ಟಿ 50 ಹಾಗೂ ನಿಫ್ಟಿ 500 ವರೆಗೂ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನಲ್ಲಿ ನೋಡಬಹುದು 0.16% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 100 ಅಲ್ಲಿ 0.12% ಪಾಸಿಟಿವ್ ಇದೆ. ಮಿಡ್ ಕ್ಯಾಪ್ 150 ನಲ್ಲಿ 0.03% ನೆಗೆಟಿವ್ ಇದೆ. ಅಂದ್ರೆ ಇಲ್ಲಿ ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಮಿಡ್ ಕ್ಯಾಪ್ ಅಲ್ಲಿ. ಕಂಪೇರ್ ಟು ಲಾರ್ಜ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ವಲ್ಪ ಹಿಂದೆ ಉಳಿದಿದೆ. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ ನೋಡಬಹುದು 0.04% ನೆಗೆಟಿವ್ ಇದೆ ಪರ್ಫಾರ್ಮೆನ್ಸ್. ಸ್ಮಾಲ್ ಕ್ಯಾಪ್ 50 0.18% ನೆಗೆಟಿವ್ ಇದೆ. ಸ್ಮಾಲ್ ಕ್ಯಾಪ್ 250 0.06% ಪಾಸಿಟಿವ್ ಇದೆ. ಅಂದ್ರೆ ಇದರಲ್ಲಿ ಇವತ್ತು ಲಾರ್ಜ್ ಕ್ಯಾಪ್ ಡೀಸೆಂಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ. ಇನ್ನು ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಸ್ವಲ್ಪ ಹಿಂದೆ ಉಳಿದಿದ್ದೇವೆ ಅಂತ ಹೇಳ್ಬೋದು ಈ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ. ಇನ್ನು ಮೈಕ್ರೋ ಕ್ಯಾಪ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬಂತು ಅಂತ ನೋಡಿದ್ರೆ 0.15% ನೆಗೆಟಿವ್ ಇದೆ ಪರ್ಫಾರ್ಮೆನ್ಸ್. ಅಂದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಬಂದಿದ್ದು ಲಾರ್ಜ್ ಕ್ಯಾಪ್ ಅಲ್ಲಿ. ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಮೈಕ್ರೋ ಕ್ಯಾಪ್ ಸ್ವಲ್ಪ ಸ್ಟ್ರಗಲ್ ಮಾಡಿದೆ. ಮಿಡ್ ಕ್ಯಾಪ್ ಅಲ್ಲಿ ಸ್ಲೈಟ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು 0.02% ನೆಗೆಟಿವ್ ಇದೆ. ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇವತ್ತು. ಇನ್ನು ಫೈನಾನ್ಷಿಯಲ್ ಸರ್ವಿಸಸ್ ಕಡೆ ಬಂದ್ರೆ 0.04% ನೆಗೆಟಿವ್ ಇದೆ. ಇಲ್ಲೂ ಕೂಡ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದೆ. ಇನ್ನು ನಿಫ್ಟಿ ಆಟೋ 0.37% ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ. ಇಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳ್ಬೋದು. FMCG 0.1% ನೆಗೆಟಿವ್ ಇದೆ. ಬಟ್ ಸಾಲಿಡ್ ಪರ್ಫಾರ್ಮೆನ್ಸ್ ಅಂದ್ರೆ ಅದು ನಿಫ್ಟಿ IT ಸೆಕ್ಟರ್ ಅಲ್ಲಿ ನೋಡಬಹುದು 2.37% ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ. ಇದಕ್ಕೆ ಒಂದು ಕಾರಣ ಕೂಡ ಇದೆ, ಅದನ್ನ ನಾನು ಮೆನ್ಷನ್ ಮಾಡ್ತೀನಿ. ಮೀಡಿಯಾ 1.67% ಡೌನ್ ಇದೆ. ಮೆಟಲ್ 0.65% ಪಾಸಿಟಿವ್ ಇದೆ. ಫಾರ್ಮಾ 0.44% ಪಾಸಿಟಿವ್ ಇದೆ. PSU ಬ್ಯಾಂಕ್ಗಳು ಹಿಂದೆ ಉಳಿದಿದ್ದಾವೆ ಇವತ್ತು 0.25% ನೆಗೆಟಿವ್ ಇದೆ. ಪ್ರೈವೇಟ್ ಬ್ಯಾಂಕ್ಸ್ 0.02% ಪಾಸಿಟಿವ್ ಇದೆ, ಅಂದ್ರೆ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ. ರಿಯಾಲ್ಟಿನಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, 0.75% ಪಾಸಿಟಿವ್ ಇದೆ. ಹೆಲ್ತ್ ಕೇರ್ 0.1% ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ 0.57% ಪಾಸಿಟಿವ್ ಇದೆ. ಆಯಿಲ್ ಅಂಡ್ ಗ್ಯಾಸ್ 0.05% ಪಾಸಿಟಿವ್ ಇದೆ. ಅಂದ್ರೆ ಇವತ್ತು ಮೆಜಾರಿಟಿ ಸೆಕ್ಟರ್ಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದಾವೆ. ಕೆಲವು ಸೆಕ್ಟರ್ಸ್ ಮಾತ್ರ ಹಿಂದೆ ಉಳಿದಿದ್ದಾವೆ. ಬ್ಯಾಂಕಿಂಗ್ ಅಂಡ್ ಫೈನಾನ್ಷಿಯಲ್ ಸರ್ವಿಸಸ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರೆ ಮೀಡಿಯಾ, FMCG ಹಾಗೂ PSU ಬ್ಯಾಂಕ್ಗಳು ಸ್ವಲ್ಪ ಡೌನ್ ಆಗಿದ್ದಾವೆ. ಇನ್ನು ಬೇರೆ ಸೆಕ್ಟರ್ಸ್ ಅಲ್ಲಿ ಡಿಸೆಂಟ್ ಪರ್ಫಾರ್ಮೆನ್ಸ್ ಬಂದಿದೆ. ಅದರಲ್ಲೂ IT ಸೆಕ್ಟರ್ಸ್ ಇವತ್ತು ಔಟ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅಂತ ಹೇಳ್ಬೋದು. ಇದಕ್ಕೆ ಒಂದು ಕಾರಣ ಇದೆ, ಅದರ ಬಗ್ಗೆ ನಾನು ಶನಿವಾರನೇ ವಿಡಿಯೋ ಕವರ್ ಮಾಡಿದ್ದೆ, ಜೊತೆಗೆ ಆ ವಿಡಿಯೋದಲ್ಲಿ ಮೆನ್ಷನ್ ಕೂಡ ಮಾಡಿದ್ದೆ. ಎಸ್ಪೆಷಲಿ ಶುಕ್ರವಾರ ಜಾಕ್ಸನ್ ಹೋಲ್ ಸಿಂಪೋಸಿಯಂ ಅಲ್ಲಿ ಫೆಡ್ ಪೋವೆಲ್ ಸ್ಪೀಚ್ ಇತ್ತು. ಅವರು ರೇಟ್ ಕಟ್ಸ್ ಬಗ್ಗೆ ಒಂದಷ್ಟು ಪಾಸಿಟಿವ್ ಅಪ್ಡೇಟ್ಸ್ ಅನ್ನ ಕೊಟ್ಟಿದ್ರು. ರೇಟ್ ಕಟ್ಸ್ ಸದ್ಯದಲ್ಲೇ ಆಗುತ್ತೆ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಆದ್ರೆ ಬರುವಂತ ಡೇಟಾಗಳ ಮೇಲೆ ಡಿಪೆಂಡ್ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ಜಾಬ್ ಮಾರ್ಕೆಟ್ ವೀಕ್ನೆಸ್ ಬಗ್ಗೆ, ನಂತರ ಇನ್ಫ್ಲೇಷನ್ ಬಗ್ಗೆ ಹೇಳಿದ್ರು. ಈಗಲೂ ಕಾಶಿಯಸ್ ಆಗಿ ಇದ್ದೀವಿ ಅಂತ, ಬಟ್ ರೇಟ್ ಕಟ್ ನ ಹತ್ತಿರಕ್ಕೆ ಬಂದಿದ್ದೀವಿ ಅನ್ನುವಂತ ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಹಾಗಾಗಿ IT ಸೆಕ್ಟರ್ ತುಂಬಾನೇ ಡಿಪೆಂಡೆಂಟ್ ಆಗಿದೆ ಅಂತ ಹೇಳ್ಬೋದು ಅಮೆರಿಕದಲ್ಲಿ ರೇಟ್ ಕಟ್ ಆಗ್ಲಿ ಅಂತ. ಹಾಗಾಗಿನೇ ಈ ರೀತಿಯ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಅಥವಾ ಒಳ್ಳೆ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿರೋದು. ಇನ್ ಕೇಸ್ ಆ ಸುದ್ದಿ ಇಲ್ಲ ಅಂದ್ರೆ ಇಂತ ರಿಯಾಕ್ಷನ್ ಬರ್ತಾ ಇರ್ಲಿಲ್ಲ.
ಆ ಸುದ್ದಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡಿದೆ ಐಟಿ ಸೆಕ್ಟರ್ ಅಲ್ಲಿ. ಜೊತೆಗೆ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ನ ಕೂಡ ಚೇಂಜ್ ಮಾಡಿರೋದು ಅದೇನಾ. ಇವನ್ ಶುಕ್ರವಾರ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು ಆ ಅಪ್ಡೇಟ್ ಬಂದ್ಮೇಲೆ. ನಂತರ ಅಮೆರಿಕನ್ ಮಾರ್ಕೆಟ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ಏಷ್ಯನ್ ಮಾರ್ಕೆಟ್ಸ್ ಕ್ಲೋಸ್ ಇತ್ತು. ಹಾಗಾಗಿ ಇವತ್ತು ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಕ್ಕಿದೆ. ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಇವತ್ತು ಅದರ ರಿಯಾಕ್ಷನ್ ಬಂದಿದೆ. ನೋಡೋಣ ಇನ್ನು ರೇಟ್ ಕಟ್ ಯಾವಾಗ ಆಗುತ್ತೆ ಅಂತ. 16-17ಕ್ಕೆ ಅಂದ್ರೆ ಸೆಪ್ಟೆಂಬರ್ 16-17ಕ್ಕೆ ಮೀಟಿಂಗ್ ಇದೆ. ಅವತ್ತು ನಮಗೆ ಗೊತ್ತಾಗುತ್ತೆ ರೇಟ್ ಕಟ್ ಆಗುತ್ತಾ ಇಲ್ವಾ ಅಂತ. ಬಟ್ ಹೋಪ್ಸ್ ಜಾಸ್ತಿ ಆಗ್ತಾ ಇದೆ ಈಗ ಈ ಸುದ್ದಿಗಳನ್ನ ನೋಡಿದ ನಂತರ. ಹಾಗಾಗಿ ಒಂದಷ್ಟು ಪಾಸಿಟಿವ್ ರಿಯಾಕ್ಷನ್ ಕೂಡ ಎಸ್ಪೆಷಲಿ ರೇಟ್ ಕಟ್ ನ ಮೇಲೆ ಡಿಪೆಂಡ್ ಆಗಿರುವಂತ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಯುರೋಪಿಯನ್ ಮಾರ್ಕೆಟ್ಸ್ ನೋಡಬಹುದು ಒಂದಷ್ಟು ನೆಗೆಟಿವ್ ಇದೆ. ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇಲ್ಲ, ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ. ಈಗಾಗಲೇ ಯುರೋಪಿಯನ್ ಮಾರ್ಕೆಟ್ ಅಲ್ಲಿ ಶುಕ್ರವಾರನೇ ರಿಯಾಕ್ಷನ್ ಬಂದಿತ್ತು. ಹಾಗಾಗಿ ಇಲ್ಲೇನಂತ ರಿಯಾಕ್ಷನ್ ಇಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಆ ಪರ್ಫಾರ್ಮೆನ್ಸ್ ಡ್ಯೂ ಇತ್ತು. ಯಾಕೆಂದ್ರೆ ಜಾಕ್ಸನ್ ಹೋಲ್ ಸಿಂಪೋಸಿಯಂ ನ್ಯೂಸ್ ಬರುವಷ್ಟರಲ್ಲಿ ಏಷ್ಯನ್ ಮಾರ್ಕೆಟ್ಸ್ ಕ್ಲೋಸ್ ಆಗಿತ್ತು, ನಮ್ಮ ಮಾರ್ಕೆಟ್ ಕೂಡ ಕ್ಲೋಸ್ ಆಗಿತ್ತು. ಹಾಗಾಗಿ ಇವತ್ತು ರಿಯಾಕ್ಷನ್ ಬಂದಿದೆ ನೋಡಬಹುದು ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ. ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಒಂದಷ್ಟು ಪಾಸಿಟಿವ್ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ. ಈ ಮೇಜರ್ ಕಾರಣಗಳು ಇವತ್ತು ಮಾರ್ಕೆಟ್ ನ ಎಲೆ ಎತ್ತಿದ್ವು. ಜೊತೆಗೆ ನಮ್ಮ GST ಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಅಪ್ಡೇಟ್ಗಳು ಬರ್ತಿದ್ದಾವೆ. ಅದು ಕೂಡ ಒಂದು ಪಾಸಿಟಿವ್ ಮೊಮೆಂಟಮ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಅಂತಾನೆ ಹೇಳೋದು. ಬಟ್ ಈಗ ಒಂದು ಮೇಜರ್ ಕಾರಣ ಮಾರ್ಕೆಟ್ ಹಿಂದೆ ಉಳಿಲಿಕ್ಕೆ ಅಂತಂದ್ರೆ ಅದು ಟ್ಯಾರಿಫ್ ಗೆ ಸಂಬಂಧಪಟ್ಟಂತೆ ಯಾವ ಸುದ್ದಿ ಬರ್ತಾ ಇಲ್ಲ. ಎಸ್ಪೆಷಲಿ ಡೀಲ್ ಫೈನಲೈಸ್ ಆಗ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಅದೊಂದು ಕನ್ಸರ್ನಿಂಗ್ ಪಾಯಿಂಟ್ ಇದ್ದೇ ಇದೆ. ಹಾಗಾಗಿ ಮಾರ್ಕೆಟ್ಸ್ ಅಲ್ಲಿ ಓವರ್ ರಿಯಾಕ್ಷನ್ ನೋಡ್ಲಿಕ್ಕೆ ಸಿಗ್ತಿಲ್ಲ. ಕಾಶಿಯಸ್ ಆಗಿ ಮೂವ್ ಆಗ್ತಿದೆ ನಮ್ಮ ಮಾರ್ಕೆಟ್ ಅಂತಾನೆ ಹೇಳ್ಬೋದು ಸದ್ಯದ ಮಟ್ಟಿಗೆ. ಇವತ್ತಿನ ಪಾಸಿಟಿವ್ ಪರ್ಫಾರ್ಮೆನ್ಸ್ ಗೆ ಮೇಜರ್ ಕಾರಣಗಳು ಅಂತಂದ್ರೆ ರೇಟ್ ಕಟ್ ಬಗ್ಗೆ ಬಂದಂತ ಹೋಪ್ಸ್, ಮತ್ತೆ ಗ್ಲೋಬಲ್ ಕ್ಯೂಸ್ ಎಸ್ಪೆಷಲಿ ಏಷ್ಯನ್ ಮಾರ್ಕೆಟ್ಸ್ ಪಾಸಿಟಿವ್ ಇದ್ದಿದ್ದು, ಯುರೋಪಿಯನ್ ಮಾರ್ಕೆಟ್ಸ್ ಹಾಗೂ US ಮಾರ್ಕೆಟ್ ಶುಕ್ರವಾರ ಪಾಸಿಟಿವ್ ಆಗಿದ್ದು, ನಂತರ GST ಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು ಇವೆಲ್ಲವೂ ಕೂಡ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿದವೆ ಅಂತಾನೆ ಹೇಳ್ಬೋದು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಗೆ. ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೋದಾದ್ರೆ ಎಸ್ ಬ್ಯಾಂಕ್ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ನಿಮಗೆ ಗೊತ್ತಿದೆ, ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ. SMBC ಏನು ಸ್ಟೇಕ್ ಅನ್ನು ತಗೊಳ್ಳುವಂತ ಡಿಸಿಷನ್ ತಗೊಂಡಿತ್ತು, 24% ಸ್ಟೇಕ್ ಅನ್ನ. ಅದಕ್ಕೆ ಸಂಬಂಧಪಟ್ಟಂತೆ RBI ಅಪ್ರೂವಲ್ ಅನ್ನ ಕೊಟ್ಟಿತ್ತು. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ ಇವತ್ತು ಎಸ್ ಬ್ಯಾಂಕ್ ಲಿಮಿಟೆಡ್ ಅಲ್ಲಿ. ನಂತರ ಇಂಟರ್ಗ್ಲೋಬ್ ಏವಿಯೇಷನ್ ಕೂಡ ಸುದ್ದಿಲಿತ್ತು. ಕಾರಣ ಕಂಪನಿ ನಿಫ್ಟಿ 50 ಗೆ ಎಂಟರ್ ಆಗುವಂತ ಸುದ್ದಿ ಬಂತು. ಬಟ್ ದೊಡ್ಡ ಮಟ್ಟದ ರಿಯಾಕ್ಷನ್ ಏನು ಬರಲಿಲ್ಲ. 0.5% ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ನಂತರ ಇದೇ ಸುದ್ದಿಯ ಕಾರಣಕ್ಕೆ ಮ್ಯಾಕ್ಸ್ ಹೆಲ್ತ್ ಕೇರ್ ಇನ್ಸ್ಟಿಟ್ಯೂಟ್ ಕೂಡ ಸುದ್ದಿಲಿತ್ತು. ಇಲ್ಲಿ ಏನಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಲಿಲ್ಲ. ಮೋರ್ ದನ್ 1% ಡೌನ್ ಅಲ್ಲೇ ಕ್ಲೋಸಿಂಗ್ ಕಂಡು ಬಂದಿದೆ. ಬಟ್ ಕಂಪನಿ ನಿಫ್ಟಿ 50 ಗೆ ಎಂಟರ್ ಆಗ್ತಾ ಇದೆ ಸೆಪ್ಟೆಂಬರ್ 30ಕ್ಕೆ. ಇಂಟರ್ಗ್ಲೋಬ್ ಏವಿಯೇಷನ್ ಹಾಗೂ ಮ್ಯಾಕ್ಸ್ ಹೆಲ್ತ್ ಕೇರ್ ನಿಫ್ಟಿ 50 ಗೆ ಸೇರಿಕೊಳ್ಳುತ್ತವೆ. ಇವುಗಳ ಎಂಟ್ರಿಗೆ ಹೀರೋ ಮೋಟೋ ಕಾರ್ಪ್ ಹಾಗೂ ಇಂಡಸ್ಇಂಡ್ ಬ್ಯಾಂಕ್ ಜಾಗ ಮಾಡಿಕೊಡ್ತಾ ಇದೆ. ಯಾಕೆಂದ್ರೆ ಈ ಎರಡು ಶೇರುಗಳು ಎಕ್ಸಿಟ್ ಆಗ್ತಿದ್ದಾವೆ ನಿಫ್ಟಿ 50 ಇಂದ. ಜೊತೆಗೆ ಈ ಎರಡು ಶೇರುಗಳಲ್ಲಿ ಇವತ್ತು ಆಕ್ಚುಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಹಾಗೆ ಮೊನ್ನೆನೂ ಕೂಡ ಹೇಳಿದ್ದೆ, ಎಕ್ಸಿಟ್ ಆಗ್ತಿದೆ ಅಂದ ತಕ್ಷಣ ಭಯ ಪಡುವಂತದ್ದೇನಲ್ಲ. ಯಾಕಂದ್ರೆ ಇದು ನಾರ್ಮಲ್ ಪ್ರೊಸೀಜರ್. ಯಾವ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿರೋದಿಲ್ವೋ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಅದರ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫುಲ್ಫಿಲ್ ಆಗಿಲ್ಲ ಅಂದ್ರೆ NSE ಅವುಗಳನ್ನ ತೆಗೆದು ಬೇರೆ ಸ್ಟಾಕ್ ಗಳನ್ನ ಸೇರಿಸುತ್ತೆ. ಯಾಕಂದ್ರೆ ಈ ಕಂಪನಿಗಳು ನಿಫ್ಟಿ 50 ಇರಬೇಕು ಅಂದ್ರೆ ಬೇಕಾಗಿರುವಂತ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿದೆ ಅದು ಫುಲ್ಫಿಲ್ ಆಗಿರಬೇಕು. ಇಲ್ಲಾಂದ್ರೆ ತೆಗೆದು ಬೇರೆವನ್ನ ಸೇರಿಸ್ತಾರೆ. ಆ ಕಾರಣದಿಂದ ರೀಬ್ಯಾಲೆನ್ಸಿಂಗ್ ಆಗ್ತಾ ಇರುತ್ತೆ ಆಗಾಗ. ಹೀರೋ ಮೋಟೋ ಕಾರ್ಪ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಹಾಗೆ ಇಂಡಸ್ಇಂಡ್ ಬ್ಯಾಂಕ್ ಎಕ್ಸಿಟ್ ಆಗ್ಲಿಕ್ಕೆ ಕಾರಣ ಅಂತೂ ನಿಮಗೆ ಗೊತ್ತಿದೆ. ಇದರಲ್ಲಿ ಕೆಲವೊಂದು ಸಮಸ್ಯೆಗಳಾದವು. ಆನಂತರ ಸ್ಟಾಕ್ ಡೌನ್ ಆಯ್ತು. ಹಾಗಾಗಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಿತ್ತು ಅದನ್ನ ಹೋಲ್ಡ್ ಮಾಡಕ್ಕಾಗಿಲ್ಲ. ಹಾಗಾಗಿ ಇಂಡಸ್ಇಂಡ್ ಬ್ಯಾಂಕ್ ಎಕ್ಸಿಟ್ ಆಗಿದೆ. ಇನ್ನು ತೀತಾಗರ್ ರೈಲ್ ಸಿಸ್ಟಮ್ಸ್ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ 91 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಬಂದಿತ್ತು. ಈ ಸುದ್ದಿಯ ಕಾರಣಕ್ಕೆ ಫೋಕಸ್ ಅಲ್ಲಿತ್ತು. ಡಿಸೆಂಟ್ ಪರ್ಫಾರ್ಮೆನ್ಸ್ ಕೂಡ ಬಂದಿದೆ. ಇನ್ನು NBCC ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಸರ್ಕಾರದ ಜೊತೆ 3700 ಕೋಟಿ ಒಪ್ಪಂದವನ್ನ ಮಾಡಿಕೊಂಡಿದೆ. ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿತ್ತು. ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ. ಸುದ್ದಿ ಕೂಡ ನೋಡಬಹುದು. 3700 ಕೋಟಿ ರಾಜಸ್ಥಾನ್ ಪ್ರಾಜೆಕ್ಟ್ ಕಂಪನಿಗೆ ಸಿಕ್ಕಿದೆ. ನಂತರ IREDA ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿ ಒಂದು ಅಪ್ಡೇಟ್ ಅನ್ನ ಕೊಡ್ತು. ಆಕ್ಚುಲಿ FY26 ಗೆ ದೊಡ್ಡ ಮಟ್ಟದ ರೆವೆನ್ಯೂ ಟಾರ್ಗೆಟ್ ಅನ್ನ ಮಾಡ್ಕೊಂಡಿರೋ ಬಗ್ಗೆ. ಜೊತೆಗೆ ನೋಡಬಹುದು 8200 ಕೋಟಿ ರೆವೆನ್ಯೂ ಪೊಟೆನ್ಶಿಯಲ್ ಇರುವಂತಹ ಒಪ್ಪಂದವನ್ನು ಕೂಡ ಮಾಡ್ಕೊಂಡಿದೆ. ಇವೆಲ್ಲವೂ ಕೂಡ ಒಂದಷ್ಟು ಪಾಸಿಟಿವ್ ಎನ್ವಿರಾನ್ಮೆಂಟ್ ಅನ್ನ IREDA ನಲ್ಲೂ ಕೂಡ ಕ್ರಿಯೇಟ್ ಮಾಡಿದೆ. ನಂತರ ವೋಡಾಫೋನ್ ಐಡಿಯಾ ಕೂಡ ಫೋಕಸ್ ಅಲ್ಲಿತ್ತು. ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ರಿಪೋರ್ಟ್ಸ್ ಮೂಲಕ. ಹಾಗಾಗಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಸ್ಟಾಕ್ ಅಲ್ಲಿ. ನೋಡಬಹುದು ರಿಪೋರ್ಟ್ಸ್ ಎಸ್ PMO ಟು ಟೇಕ್ ಕಾಲ್ ಆನ್ AGR ರಿಲೀಫ್. AGR ರಿಲೀಫ್ ಗೆ ಸಂಬಂಧಪಟ್ಟಂತೆ ಪ್ರೈಮ್ ಮಿನಿಸ್ಟರ್ ಆಫೀಸ್ ಡಿಸಿಷನ್ ತಗೊಳುತ್ತೆ ಅನ್ನೋಂತ ಸುದ್ದಿಗಳು ಬಂದಿದ್ದಾವೆ. ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ. ಆ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ.
ಏನು ನಜಾರಾ ಟೆಕ್ ಅಲ್ಲಿ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ. 4 ಡೇಸ್ ಅಲ್ಲಿ 28% ಡೌನ್ ಆಗಿದೆ. ಇವತ್ತು ಕೂಡ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಅದಕ್ಕೆ ಕಾರಣ ಕೂಡ ನಿಮಗೆ ಗೊತ್ತಿದೆ. ಸರ್ಕಾರ ತಂದಿರುವಂತ ಒಂದು ಹೊಸ ಕಾನೂನು ಏನಿದೆ ಅದು ಈ ಗೇಮಿಂಗ್ ಕಂಪನಿಗಳಿಗೆ ಹೊಡೆತವನ್ನು ಕೊಡ್ತಾ ಇದೆ. ಹಾಗಾಗಿ ಅದೊಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಸ್ಟಾಕ್ ಅಲ್ಲಿ ಕಂಟಿನ್ಯೂ ಆಗಿದೆ. ಇನ್ನು ಕೋಹ್ಯಾನ್ಸ್ ಲೈಫ್ ಸೈನ್ಸಸ್ ಕೂಡ ಇವತ್ತು ಫೋಕಸ್ ಅಲ್ಲಿತ್ತು. ಕಾರಣ ಜೆಫ್ರೀಸ್ ಅವರ ರೇಟಿಂಗ್ ನ ಕಾರಣಕ್ಕೆ ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಇವತ್ತು. ನಂತರ ಗೆ ಸಂಬಂಧಪಟ್ಟಂತೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ನೋಡಿದ್ವಿ. 13 ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ. ಬಟ್ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರಲಿಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ. ಇನ್ನು ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಅಪೋಲೋ ಮೈಕ್ರೋ ಸಿಸ್ಟಮ್ ಒಂದು ಸಣ್ಣ ಕಂಪನಿ. ಇದರಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ. ಇಲ್ಲಿ 4% ಅಂತ ಇದೆ. ಮೋರ್ ದನ್ 6% ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮೊನ್ನೆ ತಾನೇ ಒಂದು ಸುದ್ದಿಯನ್ನ ನೋಡಿದ್ವಿ ಕಂಪನಿಗೆ ಡಿಫೆನ್ಸ್ ಆರ್ಡರ್ ಸಿಕ್ಕಿರೋ ಬಗ್ಗೆ. ಅನಂತರ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕಂಡು ಬರ್ತಾ ಇದೆ. ಕೇರ್ಫುಲ್ ಆಗಿರಿ, ರ್ಯಾಲಿಯನ್ನ ನೋಡಿ ತಗೊಳಕ್ ಹೋಗ್ಬೇಡಿ, ಕಂಪನಿಯನ್ನ ಸ್ಟಡಿ ಮಾಡಿ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.